ಕರಗದ ಆಚರಣೆಯ ಹಿಂದಿನ ಕಥೆಯನ್ನ ತಿಳ್ಕೊಳ್ಳೋದಕ್ಕೆ ಮಹಾಭಾರತದ ಕಾಲಕ್ಕೆ ಹೋಗ್ಬೇಕಾಗತ್ತಾ? ಹೌದು, ಅದು ಪಾಂಡವರ ಸ್ವರ್ಗಾರೋಹಣದ ಸಮಯ. ದ್ರೌಪದಿ ಪಾಂಡವರಿಗಿಂತ ಹಿಂದೆ ಉಳಿದಿದ್ಲು. ಆ ಸಮಯದಲ್ಲಿ ಆಕೆಯನ್ನ ತಿಮಿರಾಸುರ ಅನ್ನೋ ರಾಕ್ಷಸ ಅಡ್ಡಗಟ್ಟಿ ಆಕೆಗೆ ತೊಂದರೆ ಕೊಡ್ತಾನೆ. ತನ್ನ ಪತಿಯರನ್ನ ಕರೆಯೋಣ ಅಂದ್ರೆ ಅವರೆಲ್ಲ ಬಹಳ ಮುಂದೆ ಇದ್ದಾರೆ. ಎಷ್ಟೇ ಆಗ್ಲಿ ಶಕ್ತಿಯ ಅವತಾರ ದ್ರೌಪದಿ ಆದಿ ಶಕ್ತಿ ರೂಪವನ್ನ ತೋರ್ತಾ ತಿಮಿರಾಸುರನನ್ನ ಸೆದೆ ಬಡಿಯೋದಕ್ಕೆ ತನ್ನ ತಲೆಯಿಂದ ಯಜಮಾನರನ್ನ, ಹಣೆಯಿಂದ ಗಣಾಚಾರಿಗಳನ್ನ, ಕಿವಿಗಳಿಂದ ಗೌಡರನ್ನ, ಬಾಯಿಂದ ಗಂಟೆ ಪೂಜಾರಿಗಳನ್ನ ಮತ್ತು ಹೆಗಲಿನಿಂದ ವೀರಕುಮಾರರನ್ನ ಸೃಷ್ಟಿ ಮಾಡ್ತಾಳೆ. ಇವರೆಲ್ಲರೂ ಸೇರಿ ತಿಮಿರಾಸುರನ ವಿರುದ್ಧ ಯುದ್ಧ ಮಾಡಿ ಗೆಲ್ತಾರೆ. ಆದ್ರೆ ಆದಿಶಕ್ತಿ ಇಷ್ಟೆಲ್ಲ ಮಕ್ಕಳಿಗೆ ಜನ್ಮ ನೀಡಿ ಮಕ್ಕಳನ್ನ ಅಲ್ಲೇ ಬಿಟ್ಟು ಭೂಮಿಗೆ ಮರಳಿ ಬಾರದೆ ಸ್ವರ್ಗದ ಹಾದಿ ಹಿಡಿದಿದ್ದು ಮಕ್ಕಳಲ್ಲಿ ದುಗುಡವನ್ನ ಉಂಟು ಮಾಡುತ್ತೆ. ಇದನ್ನೆಲ್ಲಾ ಕಂಡಂತಹ ದ್ರೌಪದಿ ಮರುಕದಿಂದ ಇನ್ಮುಂದೆ ವರ್ಷದಲ್ಲಿ 3 ದಿನ ನಾನು ಭೂಮಿಗೆ ಬಂದು ನಿಮ್ಮೊಂದಿಗೆ ಇರ್ತೀನಿ ಅನ್ನೋ ಮಾತನ್ನ ಕೊಡ್ತಾಳೆ. ಹಾಗೂ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದಕ್ಕೆ ದ್ರೌಪದಿ ಭೂಮಿಗೆ ಬರೋ ಆ 3 ದಿನಗಳೇ ಕರಗ ಉತ್ಸವದ ದಿನಗಳು. ಕರಗದ ಕುರಿತಾದ ಮತ್ತೊಂದು ಐತಿಹ್ಯ ಹೀಗಿದೆ. ಅದು ದ್ವಾಪರ ಯುಗ. ಸರ್ವಾಲಂಕಾರ ಭೂಷಿತಳಾದ ದ್ರೌಪದಿ ಮಂಗಳ ಕಳಶವನ್ನ ಹಿಡಿದು ಸ್ವಯಂವರ ಮಂಟಪವನ್ನ ಪ್ರವೇಶಿಸ್ತಾಳೆ. ಮತ್ಸ್ಯವನ್ನ ಭೇದಿಸಿದ ಅರ್ಜುನನನ್ನು ಕುಂತಿಯ ಅಭಿಲಾಷೆಯಂತೆ ಉಳಿದ 4 ಪಾಂಡವ ಸಹೋದರರನ್ನು ಶಾಸ್ತ್ರೋಕ್ತವಾಗಿ ವಿವಾಹವಾಗ್ತಾಳೆ. ಆಗ ಸಂತೋಷದಿಂದ ಕೈಲಿದ್ದ ಕಳಶವನ್ನ ಶಿರದಲ್ಲಿ ಧರಿಸ್ತಾಳೆ. ಅದೇ ಕರಗವಾಯಿತು ಅನ್ನೋದು ನಂಬಿಕೆ.